ನಮ್ಮ ಶಾಲಾ ಮಕ್ಕಳು ಬಹಳ ಅದ್ಭುತವಾಗಿ ಹಗ್ಗವನ್ನು ಹಿಡ್ಕೊಂಡು ಸಾಹಸನ ಮಾಡುವಂತ ಕೆಲಸ ಮಾಡಿದ್ರು. ಗುರುಗಳು ಸಹ ಬಹಳ ಗಂಭೀರವಾಗಿ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಸಾಹಸವನ್ನ ಎಲ್ಲವನ್ನು ಕೂಡ ನೋಡ್ತಾ ಇದ್ರು. ಬಹುಶಃ ಗುರುಗಳೇನಾದ್ರು ನನಗೆ ಏನಪ್ಪ ವಿಜಯೇಂದ್ರ ಹಗ್ಗದ ಸಾಹಸ ನೀನಾರು ಮಾಡ್ತೀಯ ಅಂತ ನಿನಗೆ ಕೇಳಿದಿದ್ರೆ, ಇಲ್ಲ ಗುರುಗಳೇ ರಾಜಕಾರಣ ಬೇಕಾದ್ರೂ ಬಿಡ್ತೀನಿ, ಆದ್ರೆ ಹಗ್ಗದ ಸಾಹಸ ಮಾಡೋಕ್ ಆಗೋದಿಲ್ಲ ಅನ್ನೋದ ಮಾತನ್ನ ನಾನು ಹೇಳ್ತಾ ಇದ್ದೆ. ಆದ್ರೆ ಒಂದು ಸಂತೋಷ ಆಗಿದ್ದು, ಆ ಪುಟಾಣಿ ಮಕ್ಕಳು, ಶಾಲಾ ಮಕ್ಕಳು ಎಷ್ಟು ಆತ್ಮವಿಶ್ವಾಸದಿಂದ ಯಾವ ರೀತಿ ಅದ್ಭುತವಾಗಿ ತಮ್ಮ ಕಲೆಯನ್ನ ಪ್ರದರ್ಶನ ಮಾಡಿದ್ರು, ಸಾಹಸನ ಪ್ರದರ್ಶನ ಮಾಡಿದ್ರು. ಒಂದು ರೀತಿ ನೋಡೋದಕ್ಕೆ ಎರಡು ಕಣ್ಣು ಸಾಕಾಗ್ತಾ ಇರಲಿಲ್ಲ ಅಂತ ಒಂದು ಕಾರ್ಯಕ್ರಮನ ಕೊಟ್ಟಿರ್ತಕ್ಕಂಥ ಎಲ್ಲ ನಮ್ಮ ಶಾಲಾ ಮಕ್ಕಳಿಗೆ ಮತ್ತೊಮ್ಮೆ ತಾವೆಲ್ಲರೂ ಕೂಡ ಒಂದು ಚಪ್ಪಾಳೆಯನ್ನು ತಟ್ಟುವ ಮೂಲಕ ಅವ್ರಿಗೆ ಪ್ರೋತ್ಸಾಹನ ನೀಡಬೇಕು ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ, ತಮ್ಮೆಲ್ಲರಿಗೂ ಸಹ ಶರನ್ನವರಾತ್ರಿಯ ಶುಭಾಶಯಗಳನ್ನ ಕೋರ್ತಾ, ಜ್ಞಾನ ಜ್ಯೋತಿಯನ್ನ ಪಸರಿಸುತ್ತಾ ಸದೃಢ ಹಾಗೂ ಒಂದು ಸ್ವಾವಲಂಬಿ ಸಮಾಜ ನಿರ್ಮಾಣದ ಸಂಕಲ್ಪವನ್ನ ಸಾಕಾರಗೊಳಿಸುತ್ತಾ ಸಾಗುತ್ತಿರುವ ಸಿರಿಗೆರೆಯ ಶ್ರೀ ತರಳಬಾಳು ಬೃಹನ್ಮಠದ ಪೀಠಾಧ್ಯಕ್ಷರಾದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ಸಿರಿಗೆರೆಯ ಮಠ ನಾಡಿನ ತ್ರಿವಿಧ ದಾಸೋಹದ ಚರಿತ್ರೆಯಲ್ಲಿ ಒಂದು ದೊಡ್ಡ ಮೈಲಿಗಲ್ಲು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಪರಮ ಪೂಜ್ಯ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮೀಜಿಗಳವರ ಸಾರಥ್ಯದಲ್ಲಿ ಇವತ್ತು ತ್ರಿವಿಧ ದಾಸೋಹದ ಜೊತೆಗೆ ಶಿಕ್ಷಣ ಕ್ಷೇತ್ರದಲ್ಲೂ ಸಹ ಒಂದು ಶಾಶ್ವತ ಹೆಜ್ಜೆಗಳನ್ನ ಇಟ್ಟಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನಾವು ನೋಡ್ತಾ ಇದ್ದೇವೆ. ಬಹುಶಃ ಇವತ್ತು ಮಧ್ಯ ಕರ್ನಾಟಕದಲ್ಲಿ ಇವತ್ತು ಪರಮ ಪೂಜ್ಯ ಜಗದ್ಗುರುಗಳವರ ನೇತೃತ್ವದಲ್ಲಿ ಇವತ್ತು ತ್ರಿವಿಧ ದಾಸೋಹ, ಅನ್ನ ದಾಸೋಹ, ಅಕ್ಷರ ದಾಸೋಹ, ಜ್ಞಾನ ದಾಸೋಹದ ಮುಖೇನ ಈ ಭಾಗದಲ್ಲಿ ಒಂದು ಶಕ್ತಿಯನ್ನು ತುಂಬಿರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ಕಣ್ಣಾರೆ ನಾವು ನೋಡ್ತಾ ಇದ್ದೇವೆ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಮಧ್ಯ ಕರ್ನಾಟಕದ ಜ್ಞಾನ ಕಾಶಿ, ಆಧುನಿಕ ಭಗೀರಥ, ಜಲಋಷಿ ಇವತ್ತು ರೈತರಿಗೆ ಬೆಳೆ ಪರಿಹಾರವನ್ನ ನೇರವಾಗಿ ಡಿಬಿಟಿಯ ಮೂಲಕ ತಲುಪತಕ್ಕಂಥ ಒಂದು ತಂತ್ರಜ್ಞಾನವನ್ನ ಕಂಡಿಡಿದಿರ್ತಕ್ಕಂಥ ಕೀರ್ತಿ ನಮ್ಮ ಪರಮ ಪೂಜ್ಯ ಜಗದ್ಗುರುಗಳಿಗೆ ಸಲ್ತದೆ ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಬಹಳ ಹೆಮ್ಮೆಯಿಂದ ನಾನು ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಬಂಧುಗಳೇ, ಈ ಒಂದು ಪವಿತ್ರ ಕಾರ್ಯಕ್ರಮದಲ್ಲಿ ನಿನ್ನೆಂದೇನು ಪ್ರಾರಂಭ ಆಗಿದೆ, ನಿನ್ನೆ, ಇಂದು ಮತ್ತೆ ನಾಳೆನೂ ಕೂಡ ಈ ಕಾರ್ಯಕ್ರಮ ನೆರವೇರ್ತಾ ಇರ್ತಕ್ಕಂಥದ್ದು. ನಾನು ಈ ಸಂದರ್ಭದಲ್ಲಿ ನೇರವಾಗಿ ವಿಚಾರಕ್ಕೆ ಬರೋದಾದ್ರೆ, ನಮ್ಮ ರಾಜ್ಯದ ಪರಿಸ್ಥಿತಿಯನ್ನ ಗಮನಿಸ್ತಾ ಇದ್ರೆ ಇವತ್ತು ಯಾವ ದಿಕ್ಕಿನಲ್ಲಿ ನಮ್ಮ ರಾಜ್ಯ ಸಾಗ್ತಾ ಇದೆ, ಯಾವ ಚರ್ಚೆಗಳು ನಮ್ಮ ರಾಜ್ಯದಲ್ಲಿ ಇವತ್ತು ನಡೀತಾ ಇದೆ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ನಮ್ಮೆಲ್ಲರಲ್ಲೂ ಕೂಡ ಇವತ್ತು ಆತಂಕ ಉಂಟಾಗ್ತಾ ಇರ್ತಕ್ಕಂಥದ್ದು. ನಾವ್ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ. ಹಿರಿಯರು ಹೇಳ್ತಾರೆ, ಇವತ್ತು ರಾಜಕಾರಣದಲ್ಲಿ ಧರ್ಮ ಇರಬೇಕು, ಆದ್ರೆ ಧರ್ಮದಲ್ಲಿ ರಾಜಕಾರಣ ಇರಬಾರದು. ಇದು ನಾವು ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥ ವಿಚಾರ. ಆದ್ರೂ ಕೂಡ ನಮ್ಮ ರಾಜ್ಯದಲ್ಲಿ ಇವತ್ತು ಏನೇನು ವಿಚಾರಗಳು ಚರ್ಚೆ ಆಗ್ತಾ ಇದೆ, ಇವತ್ತು ಗೊಂದಲದ ವಾತಾವರಣ ಇವತ್ತು ನಿರ್ಮಾಣ ಏನಾಗಿದೆ, ಇವತ್ತು ರಾಜ್ಯದ ಯಾವ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸಿಲುಕಿ ಹಾಕಿಕೊಂಡಿದೆ ಅನ್ನೋದನ್ನು ಕೂಡ ತಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ಆದ್ರೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯ ನಡುವೆನೂ ಕೂಡ ನಮ್ಮೆಲ್ಲರೂ ಕೂಡ ಒಂದು ನೆಮ್ಮದಿ ಕೊಟ್ಟಿರ್ತಕ್ಕಂಥ ವಿಚಾರ ಅಂತ ಹೇಳಿದ್ರೆ, ಏನು ಜಾತಿ ಜನಗಣತಿಯ ಬಗ್ಗೆ ಚರ್ಚೆ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಜಗದ್ಗುರುಗಳವರು, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಮ್ಮ ಜಗದ್ಗುರುಗಳವರು ಸ್ಪಷ್ಟ ಸಂದೇಶವನ್ನು ಅವತ್ತು ನೀಡಿರ್ತಕ್ಕಂಥದ್ದು. ಧರ್ಮದ ಕಾಲಂನಲ್ಲಿ ನಾವು ಪ್ರತಿಯೊಬ್ಬರು ಸಹ ನಾವು ಹಿಂದೂಗಳು ಅಂತೇಳಿ ಉಲ್ಲೇಖ ಮಾಡಬೇಕು ಅನ್ನೋದನ್ನ ಜಗದ್ಗುರುಗಳು ಇವತ್ತು ನಾಡಿಗೆ ಸಾರಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ನಾವೆಲ್ಲರೂ ಕೂಡ ಇವತ್ತು ರಾಜ್ಯಾದ್ಯಂತ ಅದನ್ನ ಪ್ರಶಂಸೆ ಮಾಡಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೇವೆ. ನನಗೆಲ್ಲೋ ಒಂದ್ ಕಡೆ ಅನಿಸ್ತದೆ, ನಾವು ಕರ್ನಾಟಕ ರಾಜ್ಯದವರು ಬಹಳ ಬೇರೆ ರಾಜ್ಯಕ್ಕೂ ನಮ್ಮ ಕರ್ನಾಟಕ ರಾಜ್ಯಕ್ಕೂ ಬಹಳ ವ್ಯತ್ಯಾಸ ಇದೆ.
ಆ ವ್ಯತ್ಯಾಸ ಏನಪ್ಪಾ ಅಂತ ಹೇಳಿದ್ರೆ, ನಮ್ಮ ನಾಡಿನ ಹೆಮ್ಮೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಜಗದ್ಗುರುಗಳು ಕೂಡ ಸೇರಿದಂತೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಮಠಮಾನ್ಯಗಳು, ಅದರಲ್ಲೂ ಕೂಡ ವೀರಶೈವ ಲಿಂಗಾಯತ ಮಠಮಾನ್ಯಗಳು ನಡೆಸಿರ್ತಕ್ಕಂಥ ತ್ರಿವಿಧ ದಾಸೋಹದ ಪರಿಣಾಮವಾಗಿ ಇವತ್ತು ಯಾವುದೇ ಒಂದು ರಾಜ್ಯ ಸರ್ಕಾರವು ಕೂಡ ಅಷ್ಟು ಉತ್ತಮವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುವುದಿಲ್ಲ. ಅಂತ ಸೇವೆಯನ್ನು ಇವತ್ತು ನಮ್ಮ ಮಠಮಾನ್ಯಗಳು ಇವತ್ತು ಮಾಡ್ತಾ ಇರ್ತಕ್ಕಂಥದ್ದು. ವಿಶೇಷವಾಗಿ ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಮಠಮಾನ್ಯಗಳು ಇಲ್ಲದೆ ಹೋಗಿದ್ದಿದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಹೇಗಿರ್ತಿತ್ತು ಅಂತೇಳಿ ನಾವು ಇವತ್ತು ಆಲೋಚನೆ ಮಾಡಬೇಕಾಗಿದೆ. ಅದು ಎಲ್ಲೋ ಒಂದ್ ಕಡೆ ಅನ್ನಿಸ್ತದೆ, ನಮ್ಮ ರಾಜ್ಯದಲ್ಲಿ ಇವತ್ತು ಅಕ್ಷರಸ್ಥರು ಹೆಚ್ಚಾಗಿ ಇವತ್ತು ನಮ್ಮಲ್ಲಿ ನಮ್ಮ ರಾಜ್ಯದಲ್ಲಿ ಸಮಸ್ಯೆಗಳು ಉಲ್ಬಣ ಆಗ್ತಾ ಇದೆ. ವಿದ್ಯಾವಂತರು ಬುದ್ಧಿವಂತರು ಹೆಚ್ಚಾಗೇನೆ ಇವತ್ತೆಲ್ಲ ಒಂದ್ ಕಡೆ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ ಅನ್ನುವ ಆತಂಕ ಕೂಡ ನಮಗೆ ಕಾಡ್ತಾ ಇರ್ತಕ್ಕಂಥದ್ದು. ನಮ್ಮ ವಿದ್ಯಾರ್ಥಿಗಳು ದೊಡ್ಡ ಸಂಖ್ಯೆಯಲ್ಲಿ ಇದ್ದಾರೆ ಇವತ್ತು. ಹೀಗೆ ವಿದ್ಯಾರ್ಥಿಗಳು ಹಾಗೆ ಒಂದು ಟ್ರಿಪ್ಪಿಗೆ ಹೋಗ್ತಾರಂತೆ. ಹೊಲಕ್ಕೆ ಹೋಗಿ ಯಾವ ರೀತಿ ರೈತ ಕಷ್ಟಪಡ್ತಾನೆ, ರೈತ ಯಾವ ರೀತಿ ಉಳುಮೆನ ಮಾಡ್ತಾನೆ ಅಂತೇಳಿ ವಿದ್ಯಾರ್ಥಿನಿಯರು ಹೀಗೆ ಒಂದು ಹೊಲಕ್ಕೆ ಹೋಗ್ತಾರಂತೆ. ಹೊಲಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಹೊಲಕ್ಕೆ ಹೋದಾಗ ಅಲ್ಲೇ ಎತ್ತುಗಳು ಗಾಣ ಹಿಡ್ಕೊಂಡು ಸುತ್ತಾ ಇರ್ತಾವಂತೆ. ಕಬ್ಬಿನ ಹಾಲು ಉತ್ಪತ್ತಿ ಆಗ್ತಾ ಇರ್ತದೆ, ಅದರಿಂದ ಬೆಲ್ಲ ತಯಾರು ಮಾಡ್ತಾ ಇರ್ತಾರೆ. ಆದ್ರೆ ಅಲ್ಲೇ ಇದ್ದಂತ ರೈತ ಅದು ಯಾವುದನ್ನು ಕೂಡ ಗಮನಿಸದೆ ಅವನ ಪಡೆಯವನು ಕೂಲಿ ಕೆಲಸ ಮಾಡ್ತಾ ಇರ್ತಾನೆ. ಅಲ್ಲಿ ಹೋದಂತ ವಿದ್ಯಾರ್ಥಿನಿಯರು ಹೇಳ್ತಾರಂತೆ ಕೂಲಿಗಾರನಿಗೆ, ರೈತನಿಗೆ, ಅಲ್ಲಪ್ಪ ಎತ್ತುಗಳು ಸುತ್ತಾ ಇದೆ, ಗಾಣ ಸುತ್ತಾ ಇದೆ, ಅದು ಸರಿಯಾಗಿ ಸುತ್ತಾ ಇದೆಯಲ್ಲ ಅಂತೇಳಿ ನೋಡ್ಬೇಕಾಗಿರ್ತ ನಿನ್ ಕರ್ತವ್ಯ ಅಲ್ವಾ, ಹೊಲದಲ್ಲಿ ನೀವು ಒಬ್ಬನೇ ಇದೆಯನ್ನ ಗಮನಿಸ್ಬೇಕಲ್ಲ ಅಂತೇಳಿ ರೈತರಿಗೆ ಹೇಳ್ತಾನಂತೆ ವಿದ್ಯಾರ್ಥಿನಿಯರು. ರೈತ ಹೇಳ್ತಾನಂತೆ, ಆ ಎತ್ತುಗಳೇನೋ ಸುತ್ತಾ ಇದೆ, ಪ್ರಾಮಾಣಿಕವಾಗಿ ಸುತ್ತಾ ಇದೆ, ಅದು ಮೋಸ ಮಾಡೋದಿಲ್ಲ. ಆದ್ರೂ ಕೂಡ ಕತ್ತಲ್ಲಿ ನಾನು ಗಂಟೆ ಕಟ್ಟಿದ್ದೇನೆ, ಆ ಗಂಟೆ ಕಟ್ಟಿದಾಗ ಶಬ್ದ ಬರ್ತಾ ಇರುತ್ತೆ, ಹಾಗಾಗಿ ನನ್ಗೆ ಗೊತ್ತಾಗ್ತದೆ ಯಾವಾಗ ಕೆಲಸ ಅರ್ಧಕ್ಕೆ ನಿಂತ್ರೆ ತಕ್ಷಣ ಹೋಗಿ ನೋಡ್ತೀನಿ ಅಂತ ಹೇಳ್ತಾನಂತೆ. ಅವಾಗ ವಿದ್ಯಾರ್ಥಿಗಳು ಹೇಳ್ತಾರೆ, ಅಲ್ಲ ಎತ್ತೇನಾದ್ರೂ ಒಂದು ಕ್ಷಣ ಆ ಗಾಣ ಸುತ್ತೊಡಿದಾನೆ, ನಿಂತಲೇ ತಲೆ ಅಳ್ಳಾಡಿಸಿದ್ರೆ ಗಂಟೆ ಶಬ್ದ ಬರ್ತದಲ್ಲ, ಅವಾಗೇನ್ ಮಾಡ್ತೀಯ ಅಂತ ಕೇಳ್ತಾರಂತೆ. ಆಗ ರೈತ ಹೇಳ್ತಾನಂತೆ, ನೋಡಿ ವಿದ್ಯಾರ್ಥಿಗಳೇ, ಅದಕ್ಕೆ ನನ್ನ ಎತ್ತುಗಳಿಗೆ ಶಾಲಾ ಕಾಲೇಜಿಗೆ ಕಳಿಸಿಲ್ಲ ಅಂತ ಹೇಳ್ತಾರಂತೆ. ಅಂದ್ರೆ ಇವತ್ತು ವಿದ್ಯಾವಂತರು ಶಿಕ್ಷಣವನ್ನ ಪಡೆದುಕೊಂಡು ಕಾಲೇಜಿಗೆ ಹೋಗಿ ಯಾರು ಶಿಕ್ಷಣವನ್ನ ಪಡೆದುಕೊಳ್ತಾ ಇರ್ತಾರೆ ಅವರಿಂದನೇ ಇವತ್ತು ನಮ್ಮ ರಾಜ್ಯಕ್ಕೆ ಕೂತು ಬಂದಿರತಕ್ಕಂಥದ್ದು. ಬುದ್ಧಿವಂತರು ಹೆಚ್ಚಾಗಿ ಇವತ್ತು ಶಿಕ್ಷಣವನ್ನ ಪಡೆದುಕೊಂಡಿರ್ತಕ್ಕಂಥವ್ರಿಂದನೇ ಇವತ್ತು ನಮ್ಗೆ ಅನ್ಯಾಯ ಆಗ್ತಾ ಇರ್ತಕ್ಕಂಥ, ಕೇವಲ ಕರ್ನಾಟಕ ನಮ್ಮ ಸಮಾಜಕ್ಕಷ್ಟೇ ಅಲ್ಲ, ನಮ್ಮ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೇವೆ. ಆದ್ರೂ ಒಂದಂತೂ ಸತ್ಯ, ಇವತ್ತು ದೊಡ್ಡ ಸಂಖ್ಯೆ ನಮ್ಮ ಭಕ್ತರಲ್ಲಿ ಕೂತಿದ್ದೀರಿ. ಇವತ್ತು ನಮ್ಮ ಸಮಾಜದಲ್ಲಿ ಇವತ್ತು ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡಬೇಕಾಗಿದೆ. ನಾನು ಯಾವಾಗಲೂ ಕೂಡ ಈ ವೇದಿಕೆಯಲ್ಲೂ ಕೂಡ ನಾನು ಹಲವಾರು ಬಾರಿ ಹೇಳಿದ್ದೇನೆ, ಇವತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಜಗದ್ಗುರುಗಳಿಗೆ ಮಾತ್ರ ಸಮಾಜ ಕಟ್ಟುವಂತ ಕೆಲಸ ಜವಾಬ್ದಾರಿ ಇರ್ತಕ್ಕಂಥದ್ದು ನಮಗೆ ಸಂಬಂಧನೇ ಇಲ್ಲ ಅಂತೇಳಿ ನಾವು ಕೂತಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಆದ್ರೆ ಇವತ್ತು ಏನು ನಮ್ಮ ರಾಜ್ಯದಲ್ಲಿ ಇವತ್ತು ವೀರಶೈವ ಲಿಂಗಾಯತ ಸಮಾಜವನ್ನ ಗಟ್ಟಿಗೊಳಿಸ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕಾಗಿದೆ. ವೀರಶೈವ ಲಿಂಗಾಯತ ಸಮಾಜದ ಜೊತೆಗೆ ಎಲ್ಲಾ ಸಮಾಜವನ್ನು ಕೂಡ ವಿಶ್ವಾಸದಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವೂ ಕೂಡ ಇವತ್ತು ಮಾಡಬೇಕಾಗಿರ್ತಕ್ಕಂಥ ಕರ್ತವ್ಯ ನಮ್ಮೆಲ್ಲರಲ್ಲೂ ಕೂಡ ಇದೆ. ನಾನು ಒಂದ್ ಮಾತನ್ನು ಹೇಳ್ತಾ ಇರ್ತೇನೆ, ಇವತ್ತು ವೀರಶೈವ ಲಿಂಗಾಯತ ಸಮಾಜದ ಕರ್ತವ್ಯ ಬಹಳ ದೊಡ್ಡ ಮಟ್ಟದಲ್ಲಿದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಈ ರಾಜ್ಯದಲ್ಲಿ ಎಲ್ಲಾ ಸಮುದಾಯಗಳನ್ನು ಕೂಡ, ಎಲ್ಲ ಜಾತಿ, ಎಲ್ಲ ಧರ್ಮ, ಎಲ್ಲ ಸಮುದಾಯಗಳನ್ನು ಕೂಡ ಒಗ್ಗೂಡಿಸ್ಕೊಂಡು ಹೋಗ್ತಕ್ಕಂಥ ಶಕ್ತಿ ಯಾವ್ದಾರೋ ಸಮಾಜಕ್ಕೆ ಇದ್ರೆ ಅದು ನಮ್ಮ ಹೆಮ್ಮೆಯ ವೀರಶೈವ ಲಿಂಗಾಯತ ಸಮಾಜಕ್ಕಿದೆ ಅನ್ನೋದನ್ನ ನಾನು ಮತ್ತೆ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಇವತ್ತು ನಮ್ಮ ಸಮಾಜ ಇವತ್ತು ಜಾಗೃತಿ ಆಗ್ಬೇಕಾಗಿರ್ತಕ್ಕಂಥ ಅವಶ್ಯಕತೆನೂ ಕೂಡ ಇದೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ನಾವು ಆಧುನಿಕ ಯುಗದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇವತ್ತು ನಮ್ಮ ಉಪನ್ಯಾಸವನ್ನ ನೀಡಿದಂತ ಶರಣೆ ಶುಭಕ್ ಅವರು ಬಹಳ ಅದ್ಭುತವಾಗಿ ಅರ್ಥಪೂರ್ಣವಾಗಿ ತಮ್ಮ ವಿಚಾರಗಳನ್ನ ತಿಳಿಸ್ಕೊಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದ್ದಾರೆ. ಇವತ್ತು ಮನುಷ್ಯನ ಸಂಬಂಧ ಹೇಗೆ ವೃದ್ಧಿ ಆಗಬೇಕು, ಯಾವ ರೀತಿ ಮನುಷ್ಯನ ಮಧ್ಯೆ ಸಂಬಂಧ ಹಳಿಸ್ತಾ ಇದೆ ಅನ್ನುವ ವಿಚಾರವನ್ನು ಕೂಡ ಅವರು ಸೂಕ್ಷ್ಮವಾಗಿ ಹೇಳಿರ್ತಕ್ಕಂಥದ್ದು. ಆದ್ರೆ ಒಂದು ನಾವು ಗಮನಿಸ್ಬೇಕು, ಹಿಂದೆ ನಾವು ಕೇಳ್ತಾ ಇದ್ವಿ, ಜಲ ಮಾಲಿನ್ಯ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ,
ವಾಯು ಮಾಲಿನ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಶಬ್ದ ಮಾಲಿನ್ಯದ ಬಗ್ಗೆನೂ ಕೂಡ ನಾವು ಚರ್ಚೆ ಮಾಡ್ತಾ ಇದ್ವಿ. ಆದ್ರೆ ಆಧುನಿಕ ಯುಗದಲ್ಲಿ ನಾವಿದ್ದೇವೆ. ಆಧುನಿಕ ತಂತ್ರಜ್ಞಾನದಲ್ಲಿ ನಾವು ತತ್ತರಿಸಿ ಹೋಗಿರ್ತಕ್ಕಂಥ ನಾವುಗಳು ಈ ಶಬ್ದ ಮಾಲಿನ್ಯ, ಜಲ ಮಾಲಿನ್ಯ, ಇವತ್ತು ವಾಯು ಮಾಲಿನ್ಯದ ಜೊತೆಗೆ ಇವತ್ತು ಮನೋಮಾಲಿನ್ಯವು ಕೂಡ ಆಗ್ತಾ ಇರ್ತಕ್ಕಂಥದ್ದು ನಾವು ಗಮನಿಸಬೇಕಾಗ್ತದೆ. ಯಾಕೆಂದ್ರೆ ಇವತ್ತು ಆಧುನಿಕ ಯುಗದಲ್ಲಿ ಇವತ್ತು ಮನುಷ್ಯನ ಮಧ್ಯೆ ಸಂಬಂಧದ ಕೊಂಡಿ ಕಳಿಸಿ ಬಿದ್ದಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ತಂದೆ ತಾಯಂದ್ರ ಬಗ್ಗೆ ಇವತ್ತು ನಾವೇನು ಮಕ್ಕಳಿದ್ದೇವೆ, ಇವತ್ತು ಹೆತ್ತಂತ ತಂದೆ ತಾಯಂದ್ರು ಕೂಡ ಮರಿತಾ ಇದ್ದೇವೆ. ನಾವು ನಮ್ಮ ತಂದೆ ತಾಯಂದ್ರು ಹಿಡ್ತುತ್ತು ಅನ್ನ ಕಡಿಮೆ ಆದ್ರೂ ಪರವಾಗಿಲ್ಲ, ನಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣವನ್ನ ಕೊಡಬೇಕು ಅಂತ ಹೇಳಿ ಒಂದೊತ್ತು ಊಟ ಬಿಟ್ಟರು ಪರವಾಗಿಲ್ಲ, ನಮ್ಮ ಭವಿಷ್ಯದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರು ಸಹ ನಮ್ಮನ್ನ ಎತ್ತಿರ್ತಕ್ಕಂಥ ತಂದೆ ತಾಯಂದ್ರನ್ನು ಕೂಡ ಮರಿತಾ ಇರ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಹಾಗಾಗಿ ನಾವು ಪ್ರತಿ ಬಾರನು ಹೇಳ್ತಕ್ಕಂಥದ್ದು, ನಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಇವತ್ತು ಸಂಸ್ಕಾರವನ್ನ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡಬೇಕು ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಾಕಷ್ಟು ಸಮಯ ಆಗಿದೆ. ನನಗೂ ಕೂಡ ಹೆಮ್ಮೆ, ಇವತ್ತು ಜಗದ್ಗುರುಗಳು ಯಾವಾಗಲ ಕರೆದಾಗ್ಲೂ ಸಹ ಇವತ್ತು ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಇವತ್ತು ಜಗದ್ಗುರುಗಳ ಒಂದು ಆಶೀರ್ವಾದನ ಪಡೆದುಕೊಂಡು ನಿಮ್ಮೆಲ್ಲರ ನೋಡ್ತಕ್ಕಂಥ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದೇ ನನ್ನ ಸೌಭಾಗ್ಯ ಅಂತೇಳಿ ನಾನಂತೂ ಭಾವಿಸಿದ್ದೇನೆ. ವಿಶೇಷವಾಗಿ ಪೂಜ್ಯ ತಂದೆಯವರು BS ಯಡಿಯೂರಪ್ಪನವರಿಗೆ ಒಂದು ರಾಜಕೀಯ ಜನ್ಮವನ್ನ ಕೊಟ್ಟಿರ್ತಕ್ಕಂಥ ನಮ್ಮ ಹೆಮ್ಮೆಯ ಶಿಕಾರಿಪುರ ತಾಲೂಕು, ನಮ್ಮ ಶಿಕಾರಿಪುರ ಕ್ಷೇತ್ರದಲ್ಲಿ ನಾನು ಕೂಡ ಅಲ್ಲಿರ್ತಕ್ಕಂಥ ಮತದಾರರು ತಂದೆಯವರು ಕೂಡ 9 ಬಾರಿ ಆಶೀರ್ವಾದ ಮಾಡಿದ್ದಾರೆ. ರಾಘಣ್ಣವ್ರನ್ನು ಕೂಡ ಶಾಸಕನಾಗಿ 4 ಬಾರಿ ಸಂಸದರಾಗಿ ಆಶೀರ್ವಾದನ ಮಾಡಿದ್ದಾರೆ. ನಾನು ಬಹುಶಃ ಇವತ್ತು ಇಂಥ ಪವಿತ್ರ ಕಾರ್ಯದಲ್ಲಿ ಶಿಕಾರಿಪುರ ಕ್ಷೇತ್ರದ ಶಾಸಕನಾಗಿ ಬಂದು ಇವತ್ತು ವೇದಿಕೆ ಮೇಲೆ ನಿಂತು ಮಾತನಾಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಜಗದ್ಗುರುಗಳ ಒಂದು ಆಶೀರ್ವಾದವೂ ಕೂಡ ನಾನು ಮರೆಯೋದಕ್ಕೆ ಸಾಧ್ಯ ಇಲ್ಲ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಸಮಯ ಆಗಿದೆ, ತಮ್ಮ ತಾಳ್ಮೆನ ಪರೀಕ್ಷೆ ಮಾಡೋದಕ್ಕೆ ಹೋಗೋದಿಲ್ಲ. ಇನ್ನು ಪರಮ ಪೂಜ್ಯರ ಆಶೀರ್ವಚನವನ್ನು ಕೂಡ ತಾವು ಕೇಳಬೇಕಾಗಿದೆ. ಹಾಗಾಗಿ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜಗದ್ಗುರುಗಳಿಗೆ, ಪರಮ ಪೂಜ್ಯರಿಗೆ ಇವತ್ತು ಭಕ್ತಿಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ, ವೇದಿಕೆ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಹಿರಿಯರಿಗೆ, ಶ್ರದ್ಧೆಯ ತಾಯಂದಿರಿಗೂ ಕೂಡ ಈ ಸಂದರ್ಭದಲ್ಲಿ ಭಕ್ತಿ ಪ್ರಣಾಮಗಳನ್ನ ಸಲ್ಲಿಸ್ತಾ ನನ್ನ ಮಾತಿಗೆ ವಿರಾಮಗಳನ್ನ ಹೇಳ್ತಾ ಇದ್ದೇನೆ. ನಮಸ್ಕಾರ, ವಂದನೆಗಳು.